7 ಡೇಸ್ 1 ಡೇ ಸೀರೀಸ್ ನಲ್ಲಿ ಇವತ್ತು ಡೇ 3. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ರಾಗಿ ಶಾವ್ಗೆನ ಮಾಡಿದೀವಿ. ಇದರಲ್ಲಿ ಸಿಹಿ ಖಾರ ಅಂತ ಎರಡೂ ಸಹ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ ಗೆ ತರಕಾರಿ ಎಲ್ಲ ಹಾಕಿ ಬಿಸಿಬೇಳೆ ಬಾತ್ ಸ್ಟೈಲ್ ನಲ್ಲಿ 1 ಪಾಟ್ ಸಾಂಬಾರ್ ರೈಸ್ ಅನ್ನ ಮಾಡಿದೀವಿ. ಜೊತೆಗೆ ಸಂಡಿಗೆನ ಫ್ರೈ ಮಾಡಿ ಇಟ್ಟಿದೀವಿ. ನೈಟ್ ಡಿನ್ನರ್ ಗೆ ಚಪಾತಿ ಹಾಗೂ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಗ್ರೇವಿನ ಮಾಡಿ ತೋರಿಸಿದೀವಿ. ಬೆಳಿಗ್ಗೆ ಯೂಶಲ್ ಆಗಿ ಮಕ್ಕಳು ಖಾರ ರಾಗಿ ಶಾವ್ಗೆನ ತಿನ್ನೋದಿಲ್ಲ ಅಂತಂದ್ರೆ ಈ ತರ ಸಿಹಿ ರಾಗಿ ಶಾವ್ಗೆನ ಮಾಡ್ಕೊಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಕೂಡ ನಿಮ್ಗೆ ಬೇಕು ಅಂತಂದ್ರೆ ಗೋಡಂಬಿ, ದ್ರಾಕ್ಷಿ, ನಟ್ಸ್ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಲಂಚ್ ಗೆ ಯಾವಾಗ್ಲೂ ದಾಲ್ ವೆರೈಟಿ ಹಾಗೂ ತರಕಾರಿಗಳನ್ನ ಜಾಸ್ತಿ ತಗೊಬೇಕು. ಸೊ ನಿಮ್ಮ ಮನೆಯಲ್ಲಿ ಏನೇನ್ ತರಕಾರಿ ಇದೆಯೋ ಅದನ್ನೆಲ್ಲ ಉಪಯೋಗಿಸ್ಕೊಬಹುದು. ಅದನ್ನೆಲ್ಲ ಉಪಯೋಗಿಸಿ ಈ ತರ 1 ಪಾಟ್ ಸಾಂಬಾರ್ ರೈಸ್ ತರ ಮಾಡಿದೀವಿ. ಇದರಲ್ಲಿ ತರಕಾರಿಗಳು, ತೊಗರಿ ಬೇಳೆಲ್ಲ ಹಾಕಿ ಹೋಟೆಲ್ ಸ್ಟೈಲ್ ನಲ್ಲಿ 1 ಪಾಟ್ ಸಾಂಬಾರ್ ರೈಸ್ ತರ ಮಾಡಿದೀವಿ. ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಸಂಡಿಗೆನ ಫ್ರೈ ಮಾಡಿ ಇಟ್ಕೊಬಹುದು. ನೆಕ್ಸ್ಟ್ ನೈಟ್ ಡಿನ್ನರ್ ಗೆ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಚಪಾತಿ ಮಾಡಿದೀವಿ. ಅದಕ್ಕೆ ಸೈಡ್ ಡಿಶ್ ಆಗಿ ಸ್ವೀಟ್ ಕಾರ್ನ್ ಹಾಗೂ ಕ್ಯಾಪ್ಸಿಕಮ್ ನ ಉಪಯೋಗಿಸಿ ಈ ತರ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಒಂದು ಗ್ರೇವಿನ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ವಾರದಲ್ಲಿ 7 ದಿನವೂ ಸಹ ರೆಸಿಪಿಗಳನ್ನ ರಿಪೀಟ್ ಮಾಡದೆ ಸಿಂಪಲ್ ಆಗಿ ಈ ತರ ಮೆನುನ ಪ್ಲಾನ್ ಮಾಡಿ ನೋಡಿ, ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ. ಸೊ ಇವತ್ತು ತೋರಿಸಿರೋ ಎಲ್ಲಾ ರೆಸಿಪಿಗಳ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ಟ್ರೈ ಮಾಡಿ ನೋಡಿ.